ದೀನದಯಾನಿಧಿ ವಾಸುದೇವ, ನಿನ್ನ ಹೊರತು ಬೇರೆ ನನಗೆ ಗತಿಯಾರು. ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ಇನ್ನು ನನ್ನ ಕಷ್ಟಗಳೆಲ್ಲವೂ ತೀರಿ ಕೊನೆಗೆರಡು ದಿನವಾದರೂ ಸುಖವಾಗಿರೋಣವೆಂದರೆ ಹೆಜ್ಜೆ ಹೆಜ್ಜೆಗೂ ಈ ರೀತಿ ಅಪಮಾನವೇ? ಈ ದ್ರೌಪದಿಯ ಹಣೆಯಲ್ಲಿ ಇನ್ನು ಅದೇನನ್ನು ಬರೆದಿರುವ ಸ್ವಾಮಿ. ಪಾಂಚಾಲಿ, ಪಾಂಚಾಲಿ, ಇವಳೇಕೆ ಇಷ್ಟೊಂದು ಚಿಂತಾಮಗ್ನಳಾಗಿರುವಳು? ಪ್ರಿಯತಮೆ, ಏನಾಯಿತು? ಏಕೆ ಇಷ್ಟೊಂದು ನಿಷ್ಕಾರುಣವಾಗಿ ಅಳುತ್ತಿರುವೆ? ನಾನು ನಿಷ್ಕರುಣಳಾಗಿ ಅಳುತ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ 100 ಕಾರಣಗಳಿರುವವು. ನೀವಾದರೂ ಪುರುಷರು, ಯಾರಾದರೂ ನಿಮಗೆ ಪರಿಹಾಸ್ಯ ಮಾಡಿದರೆ, ಅಪಮಾನ ಮಾಡಿದರೆ ನೀವೇ ಅವರಿಗೆ ಪ್ರತಿಕಾರವನ್ನು ನೀಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲವಲ್ಲ. ಅನ್ನ ವಸ್ತ್ರಗಳಿಗಾಗಿ ಬೇರೆಯವರಲ್ಲಿ ಬೇಡಿಕೊಳ್ಳಬೇಕು. ಹೇ ಪರಮಾತ್ಮ, ಈ ಪರಾಧೀನ ಸ್ತ್ರೀ ಜಾತಿಯನ್ನು ಅದೇಕೆ ನಿರ್ಮಿಸಿದ್ದೇವ? ತರುಣಿ ಮಣಿಯರಿ ಏಕೆ ರೋದಿತೆ, ತರುಣಿ ಮಣಿಯರಿ ಏಕೆ ರೋದಿತೆ, ಅಗ್ರಜನಾಜ್ಞೆಯ ಮೀರಿ ಶ್ರೀಗರಿ ಗುರುಕುಲ ಸೇರಿ, ಅಗ್ರಜನಾಜ್ಞೆಯ ಮೀರಿ ಶ್ರೀಗರಿ ಗುರುಕುಲ ಸೇರಿ ತಗ್ಗಿಸುವೆ ಮದಾಂಧಕರ ಆಜ್ಞೆ ಸೇರಿ, ತಗ್ಗಿಸುವೆ ಮದಾಂಧಕರ ಮುಗ್ಧಳಾಗದೆ ಚಿಂತೆಯ ಬಿಡುನಿ, ಮುಗ್ಧಳಾಗದೆ ಚಿಂತೆಯ ಬಿಡುನಿ. ತರುಣಿ ಮಣಿಯರಿ ಏಕೆ ರೋಧಿಪೆ, ಬಿಡು ಬಿಡು ನಿನ್ನಯ ಹಡಲ ಬಗೆಯು ವೈರಿಯ ಒಡಲ, ಬಿಡು ಬಿಡು ನಿನ್ನಯ ಹಡಲ ಬಗೆ ತೆರೆದರು ವೈರಿಯ ಒಡಲ, ಮುಗ್ಧಳಾಗದೆ ಚಿಂತೆಯ ಬಿಡುನಿ, ಮುಗ್ಧಳಾಗದೆ ಚಿಂತೆಯ ಬಿಡುನಿ. ತರುಣಿ ಮಣಿಯರಿ ಏಕೆ ರೋಧಿಪೆ, ಏಕೆ ರೋಧಿಪೆ, ಏಕೆ ರೋಧಿಪೆ. ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವಾನ್ ಸ್ವರೂಪಿಗಳಾದ ಆ ಋಷಿಗಳು ಮಾಡಿದ ಆಜ್ಞೆ. ಪತ್ನಿಯನ್ನು ದೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಋಷಿಗಳು ಆಜ್ಞೆ ಮಾಡಿದರಲ್ಲವೇ? ಆಹಾ, ಪತಿಗಳು ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳು. ಅಣ್ಣನ ಒಂದು ದಿನದ ವಿವೇಕದಿಂದ ಈ ನಿಂದನೆಯು ನಮ್ಮನ್ನು ಸಾಯೋವರೆಗೂ ಬಿಟ್ಟಿದ್ದಲ್ಲ. ಪ್ರಿಯತಮೆ ದ್ರೌಪದಿ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಹಲವು ಬಾರಿ ಕೇಳಿಕೊಂಡಿಲ್ಲವೇ? ಆಗಿದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಹೀಗಿರುವೆ ಎಂಬುದನ್ನು ನನ್ನೊಡನೆ ತಿಳಿಸಬಾರದೆ ಪ್ರಾಣಕಾಂತೆ? ಹೇಳುವೆನು ಪ್ರಿಯ, ಆದರೆ ಅದರಿಂದಾಗುವ ಪ್ರಯೋಜನವಾದರೂ ಏನು? ಎಷ್ಟೇ ಆದರೂ ನೀನು ನಿನ್ನ ಅಣ್ಣನ ಅಜ್ಞಾಧಾರಕನಲ್ಲವೇ? ಸೇರಿ ಅದು ಇಂದಿನ ಮಾತು. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಕುಲ ಗೌರವರ ಬಾಳು ಕೆಡಿಸಿದ ತಾಳು ತಾಳು ನಿಚ್ಚುಮತಿಯೇ, ಕುಲ ಗೌರವರ ಬಾಳು ಕೆಡಿಸುವೆ ತಾಳು ತಾಳು ನಿಚ್ಚುಮತಿ. ಸೈರಿಸೆ ನೀ ಬರಿಯನು ದುರದೊಳು, ಸೈರಿಸೆ ನೀ ಬರಿಯನು ದುರುಳ ಗೌರವರ ಗುರುಕುಲವೆಲ್ಲ ತದ ಪಡೆಯುವೆನು ಕಾಂತೆ. ದುರುಳ ಗೌರವರ ಗುರುಕುಲವೆಲ್ಲ ತದ ಪಡೆಯುವೆನು ಕಾಂತೆ. ದುರುಳ ಗೌರವರ ತೆಗೆದು ಬಗೆದುಗ, ದುರುಳ ಗೌರವರ ತೆಗೆದು ಬಗೆದು ಸೈರಿಸೆ ನೀ ಬರಿಯನು ದುರದೊಳು, ಸೈರಿಸೆ ನೀ ಬರಿ ದುರದೊಳು, ಸೈರಿಸೆ ನೀ ಬರಿ. ಆಜ್ಞೆ ಸೇರಿ ಅದು ಇಂದಿನ ಮಾತು. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ಕೇಳು ಪ್ರಿಯ, ಈ ದಿನ ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿದ್ದೇನೆ. ಅಲ್ಲಿಗೆ ದುರ್ಯೋಧನನ ಪತ್ನಿ ಭಾನುಮತಿಯು ಬಂದಿದ್ದಳು. ಆಕೆಯು ನನ್ನನ್ನು ನೋಡಿ ಪರಿಹಾಸ್ಯ ಮಾಡುತ್ತಾ, ನಿನ್ನ ಪತಿಗಳು 5 ಗ್ರಾಮವನ್ನು ಬೇಡಲು ದೂತನನ್ನು ಕಳುಹಿಸಿರುವರು, ಇನ್ನೇನು ಸಂಧಿ ಆಗುವುದು, ಆಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವೆ ತಾನೆ ಎಂದು ನನ್ನನ್ನು ಕಂಡು ಪರಿಹಾಸ್ಯ ಮಾಡಿದಳು. ಪ್ರಿಯ, ಏನು ಹೇಳಿದ ಪಾಂಚಾಲಿ? ಗುರುಕುಲದ ಕಳಂಕ ಸ್ವರೂಪಿ
ಕೃಷ್ಣ. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ಯಾರು ರಾಯಭಾರ ಕೊಟ್ಟಿರುವ ಪುಣ್ಯಾತ್ಮನಾರೆ? ಇನ್ಯಾರು? ಅಣ್ಣನಾದ ಶ್ರೀಕೃಷ್ಣ ಕೃಷ್ಣ ಕೃಷ್ಣ ಕೃಷ್ಣ. ಈ ಕೃಷ್ಣ ಎಂಬ ಪದವು ಭೀಮಾರ್ಜುನರ ಕೈ ಕಟ್ಟಿ ನಪುಂಸಕರಂತೆ ಮಾಡಿಬಿಟ್ಟಿದೆ. ಆಗಿದ್ದು ಹಾಗೆ ಹೋಯಿತು. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ನಾನು ಊಹಿಸಿದ್ದೆ. ಅದಿರಲಿ ಬಿಡು. ಓ ದುರಂಕಾರಿ ದುರ್ಯೋಧ ಪತ್ನಿ ಭಾನುಮತಿಗೆ ನೀನೇನೆಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟಿರುವೆನು. ಏನೆಂದು? ಏ ಭಾನು, ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚಿಸುವವರೆಗೂ ನನ್ನ ಈ ಮುಡಿಯನ್ನು ಕಟ್ಟಲಾರೆನೆ ಎಂದು. ಬಾಬು ಪಾಂಚಾಲಿ ಬಾಬು, ಬಲು ಚಮತ್ಕಾರವಾದ ಉತ್ತರ, ಬಲು ಚಮತ್ಕಾರವಾದ ಉತ್ತರ. ನೀನು ಪಾಂಡವರ ಸಂಗಡ ಅಂದರೆ ನಮ್ಮ ಸಂಗಡ ಕದನವಾಡುವುದರಲ್ಲೇ ಈ ನಿನ್ನ ಸಮಯವನ್ನು ವ್ಯರ್ಥ ಮಾಡಿದೆ ಎಂದುಕೊಂಡಿದ್ದೆ. ಆದರೆ ಆ ದುರಂಕಾರಿ ದುರ್ಯೋಧನ ಪತ್ನಿ ಭಾನುಮತಿಗೆ ಬಲು ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ಈ ನಿನ್ನ ಉತ್ತರದಿಂದ ಭೀಮಸೇನನು ಸಂತುಷ್ಟನಾಗಿರುವನು. ಇದು ಈ ನನ್ನ ತೊಡೆ ಎಂಬ ಸಿಂಹಾಸನವನ್ನೇರಿ ಅಲಂಕರಿಸೆಯ. ಪ್ರಾಣೇಶ್ವರ, ಮೊದಲು ತಾವು ದುರ್ಯೋಧನನ ಶಿರವನ್ನು ಧರೆಗುರುಳಿಸಿ ನಂತರ ನಿಮ್ಮ ತೊಡೆಯನ್ನು ನಾನು ಅಲಂಕರಿಸುವೆ. ಯಾಜ್ಞ ಸೇರಿ ಈ ಭೀಮಸೇನನು ಖಂಡಿತ ಕಾರ್ಯವನ್ನು ಮಾಡುವನು. ಇದು ಅಲಂಕರಿಸು. ಜಾನೆ ಮುದ್ದಾಡುವೆನು ಬಾರೇ. ಪ್ರಾಣೇಶ್ವರ, ಜಾನೆ ಮುದ್ದಾಡುವೆನು ಬಾರೇ. ಈ ಭೀಮನ ಪಟ್ಟದ ರಾಣಿಯು ನೀನೇ. ಅಡ್ಡಸರಿ, ಈ ಭೀಮನ ಪಟ್ಟದ ರಾಣಿಯು ನೀನೇ. ಜಾನೆ ಮುದ್ದಾಡುವೆನು ಬಾರಿ. ಅಡ್ಡಸರಿ, ಕುರುಕುಲಾದ ಮರನದೊಳು ಕೆನಸು ಕುರುವಂಶವನ್ನು ನಾಶವಗೈವೆ. ಗುರುಕುಲಾದ ಮರನದೊಳು ಕೆನಸಿ ಕುರುವಂಶವನ್ನು ನಾಶವಗೈ. ದುರುಳ ದುಶ್ಯಾಸನ ಕರುಳಂ ಬಗೆದು, ದುರುಳ ದುಶ್ಯಾಸನ ಕರುಳಂ ಬಗೆದು ದುರದಲ್ಲಿ ದುರುಳರ ಶಿರ ಕಡಿ ಬಿಡುವೆ. ದುರದಲ್ಲಿ ದುರುಳರ ಶಿರ ಕಡಿ ಬಿಡು. ಜಾನೆ ಮುದ್ದಾಡುವೆನು ಬಾರಿ. ಈ ಭೀಮನ ಪಟ್ಟದ ರಾಣಿಯು ನೀನೇ. ಈ ಭೀಮನ ಪಟ್ಟದ ರಾಣಿಯು ನೀನೇ. ಜಾನೆ ಮುದ್ದಾಡುವೆನು ಬಾರಿ. ಪ್ರಾಣೇಶ್ವರ, ಸಮಯವ ಮಾನವ ಸಹಿಸುವೆನೆ. ನಾ ಮಾಡಿದ್ದ ಶಪಥವ ಮರೆಯುವೆನೆ. ಅದ ಹೇಳಿ, ಸಮಯವ ಮಾನವ ಸಹಿಸುವೆನೆ. ನಾ ಮಾಡಿದ್ದ ಶಪಥವ ಮರೆಯುವೆನೆ. ಚಿಂತಿಪೆ ಏಕೆ ಧ್ರುಪದ ಕುವರಿಯೇ. ಚಿಂತಿಪೆ ಏಕೆ ಧ್ರುಪದ ಕುವರಿಯೇ. ದುರದಲ್ಲಿ ದುರುಳವ ಕೆಡಗಿರಿ ಬಿಡುವೆ. ರಣದೊಳು ಶಿರಗಳ ಕಡಿಬಿಡಿ ಬಿಡುವೆ. ಜಾನೆ ಮುದ್ದಾಡುವೆನು ಬಾರೆ. ಈ ಭೀಮನ ಪ್ರೀತಿಯ ಬಾಳಿಯು ನೀನೇ. ಈ ಭೀಮನ ಪ್ರೀತಿಯ ರಾಣಿಯು ನೀನೆ. ಜಾನೆ ಮುದ್ದಾಡುವೆನು ಬಾರೆ. ಮುದ್ದಾಡುವೆನು ಬಾರೆ. ಮುದ್ದಾಡುವೆನು ಬಾರೆ. ಬಾಪು ಪಾಂಚಾಲಿ ಬಾಪು, ಆ ದುರಂಕಾರಿ ದುರ್ಯೋಧನ ಪತ್ನಿ ಭಾನುಮತಿಗೆ ಬಲು ಚಮತ್ಕಾರವಾದ ಉತ್ತರವನ್ನು ಕೊಟ್ಟಿರುವೆ. ಪ್ರಾಣೇಶ್ವರ, ನೆನಪಿದೆಯೇ? ಹಿಂದೊಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿ ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುವೆಯಾ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ರಣ ಏಡಿಯು ನಾನಲ್ಲ. ಅದು ನಿನ್ನ ನೆನಪಿನಲ್ಲಿರಲಿ. ಹೇಳುವುದು ಮಾತ್ರವಲ್ಲ ಪ್ರಿಯ, ಆಡಿದಂತ
ಆದರೆ ನಾನು ಸುಮ್ಮನೆ ಇಚ್ಛಿಸಿ ಆದರೂ ಪ್ರಯೋಜನವೇನು? ಎಷ್ಟೇ ಆದರೂ ನೀನು ನಿನ್ನ ಅಣ್ಣನ ಆಜ್ಞಾನವರಕನಲ್ಲವೇ? ರಾಜ್ಯ ಸೇರಿ ಅದು ಹಿಂದಿನ ಮಾತು. ನಾನೀಗ ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಬಲವಾತುರದಿಂದ ನಿರೀಕ್ಷಿಸುತ್ತಿದ್ದೇನೆ, ಬಲವಾತುರದಿಂದ. ನೋಡು ಅಣ್ಣ, ಸಂಧಿಯ ಪ್ರಸ್ತಾಪವನ್ನು ತಿಳಿದ ಭೀಮಸೇನನು ಕೇರಳದ ಸಿಂಹದಂತೆ ವಿಜೃಂಭಿಸುತ್ತಿರುವುದು. ಆತನನ್ನು ಸಮಾಧಾನ ಪಡಿಸುವುದು ನಿನ್ನ ಹೊರತಾಗಿ ಮತ್ತಾರಿಂದಲೂ ಶಕ್ತರಲ್ಲ. ಈ ಸಾರಿ ಈತನ ಕೋಪಕ್ಕೆ ದ್ರೌಪದಿಯೇ ಕಾರಣಗಳೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣರೆಂದು. ಅರ್ಜುನ, ಆ ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾಧ್ಯವಾಗುವುದು. ಕೋಪ ಮಾಡಬೇಡ ಸಹೋದರ. ಅಗ್ರಜ ಪಾಂಚಾಲಿ, ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಈ ನನ್ನ ಬಿರುಗುವುದಲು ನಿಮ್ಮ ಪ್ರಶ್ನೆಗೆ ಉತ್ತರಿಸುತ್ತಿಲ್ಲವೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗಾರಲ್ಲಿಯೂ ಕೋಪವಿಲ್ಲ. ನಿಮ್ಮಿಬ್ಬರ ಸಮ್ಮುಖದಲ್ಲಿ ಒಂದು ಮಾತನ್ನು ಹೇಳಬೇಕಿದ್ದಿತ್ತು. ಅದನ್ನು ನಿಮ್ಮಿರುವರ ಸಮ್ಮುಖದಲ್ಲಿ ಹೀಗಲೇ ತಿಳಿಸುವೆನು. ಈ ಸಂಧಿಯ ಪ್ರಸ್ತಾಪವು ನಿನಗೆ ಉಚಿತವಾಗಿ ಕಾಣಿಸಬಹುದು, ಅರ್ಜುನನು ಅನುಮಾನಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯಾವೃತ್ತಿಯನ್ನು ನಾನು ಪಾಂಡವ ಖರಾಜ್ಯವೆಂದೇ ಭಾವಿಸುವೆನು. ಕಂಡವರ ಮನೆಯ ಬಾಗಿಲಲ್ಲಿ, ಅದರಲ್ಲೂ ನಮ್ಮ ವೈರಿಗಳಾದ ಆ ದುರ್ಯೋಧನ ದುಶ್ಯಾಸನನ ಮನೆಯ ಬಾಗಿಲಲ್ಲಿ ದರಿದ್ರ ಭಿಕ್ಷುಕರಂತೆ ಸಂಧಿ ಎಂದು ಭಿಕ್ಷಾಟನೆ ಮಾಡಲು ಆ ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಬಹುದು. ನಾನೊಂದು ಗಳಿಗೆಯೂ ಇದನ್ನು ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ನಿರೀಕ್ಷಿಸುವುದಿಲ್ಲ. ಈ ಗದ ಜಗದ ಮಹಾಯುಧ, ಈ ಗದ ಜಗದ ಮಹಾಯುಧ, ಈ ಗದ ಮಹಾಪ್ರಳಯ ವೈದ್ರವನ ಭೀಕರ ಮಹತ್ವಪೂರಿತ ಮಹಿಮಯುತ. ಮಹಾಪ್ರಳಯ ಭೈರವನ ಭೀಕರ ಮಹತ್ವಪೂರಿತ ಮಹಾಮಹಿಮ, ಈ ಗದ ಜಗದ ಮಹಾಯುಧ, ಈ ಗದ ಅಟ್ಟಾಸದಲ್ಲಿ ದೃಷ್ಟ ಕೌರವ ಹುಟ್ಟಿಸೇಳುವ ಈ ಗದೆಯಿಂದ. ಅಟ್ಟಾಸದಲ್ಲಿ ದೃಷ್ಟ ಕೌರವರ ಹುಟ್ಟಿಸೇಳುವೆನು ಹೀಗದೆ. ದೃಷ್ಟರವರನ್ನು ಪುಡಿಗುಟ್ಟುತ್ತಲೇ ಗುಟ್ಟುತ್ತ ಮೆಟ್ಟು ತರಣದೊಳು ಬಾಳ್ವೆ, ಗುಟ್ಟುತ್ತ ಮೆಟ್ಟು ತರಣದೊಳು ಬಾಳ್ವೆ. ಈ ಗದ ಜಗದ ಮಹಾಯುಧ, ಈ ಗದ ನಿಮ್ಮ ಇಚ್ಛೆಯಂತೆ ನೀವು ನಡೆಯಿರಿ. ನನಗೆ ತೋಚಿದ್ದನ್ನು ನಾನು ಮಾಡುತ್ತೇನೆ. ಸಹೋದರ ಭೀಮಸೇನ, ಬಿಡು ಕೋಪವ ಮನದಿ, ಅನುಜ ಬಿಡು ಕೋಪವ ಮನದಿ. ಸಹೋದರ, ಬಿಡು ಕೋಪವ ಮನದಿ, ಅನುಜ ಬಿಡು ಕೋಪವ ಮನದಿ. ದುಡುಕಿ ಸಮರ ಬಯಸುವುದನು ಚಿತ. ಸಹೋದರ, ದುಡುಕಿ ಸಮರ ಬಯಸುವುದನು ಚಿತ. ಬಿಡು ಕೋಪವ ಮನದಿ, ಅನುಜ ಬಿಡು ಕೋಪವ ಮನದಿ. ಮಡದಿ ಪಂಚಾಲಿಯ ಬಿರುಮುಡಿ ಶಾಪವು ಗುರು ಸಂಜಾತರ ನರಳಿಸದಿರುವುದೇ. ಅಗ್ರಜ ಭೀಮಸೇನ,
ಮಡದಿ ಪಾಂಚಾಲಿಯ ಬಿರುಮುಡಿ ಶಾಪವು ಗುರು ಸಂಜಾತರ ನರಳಿಸದಿರುವುದೇ ತಾಳಿದವನು ಮುಂದೆ ಭೀಮಾ ತಾಳಿದವನು ಮುಂದೆ ಬಾಳುವನು ಎಂಬ ತಾಳಿದವನು ಮುಂದೆ ಬಾಳುವನು ಎಂಬ ಹಿರಿಯರ ವಾಣಿಯ ಮರೆಯುವುದನು ಚಿತ್ತ ಸಹೋದರ ಹಿರಿಯರ ವಾಣಿಯ ಮರೆಯುವುದನು ಚಿತ್ತ ಬಿಡುಕೋಪವ ಮನದಿ ಅನುಜ ಬಿಡುಕೋಪವ ಮನದಿ ಭೀಮಾ ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಕೋಪ ಮಾಡಬೇಡವಣ್ಣ. ಧರ್ಮಜನು ನಮ್ಮೆಲ್ಲರಿಗೂ ಹಿರಿಯನು. ಆತನ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಏನು ಹೇಳಿವೆ ಪಾಂಚಾಲಿ? ಏನು ಹೇಳಿವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದೇ ನಿಮಗೆ ಉಚಿತವಲ್ಲವೇನು? ಏನದು? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯ ಕರ್ತವ್ಯ. ಅದಕ್ಕಾಗಿಯೇ ನಾನು ಶಾಂತಿಗೆ ಇಷ್ಟೊಂದು ಪ್ರಯತ್ನಿಸುತ್ತಿರುವುದು. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲಪುರೋಹಿತನನ್ನು ಕಳುಹಿಸಲು ಇದು ಮದುವೆ ಔತಣವಲ್ಲವೆಂಬ ಪರಿಜ್ಞಾನವು ನಿಮಗಿಲ್ಲದೆ ಹೋಯಿತು. ಆಹಾ, ಏನೀ ಕೋಲಾಹಲ! ನಾನಿನ್ನು ಹೋಗುವೆನು. ಈ ಸಂಜೆ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವೂ ಇಲ್ಲ. ನಿಮ್ಮ ಇಚ್ಛೆಯಂತೆ ನೀವು ನಡೆಯಿರಿ. ನನಗೆ ತೋಚಿದ್ದನ್ನು ನಾನು ಮಾಡುತ್ತೇನೆ. ನಿಲ್ಲು ಪ್ರಿಯ. ಯದುಪತಿಯು ನಮ್ಮನ್ನೇ ನೋಡುತ್ತಾ ಸಂತೋಷದಿಂದ ಇತ್ತ ಕಡೆ ಬರುತ್ತಿರುವನು. ಆತನಿಂದ ರಾಜ್ಯ ಸಮಾಚಾರವನ್ನು ತಿಳಿದು ಮುಂದೆ ನಿನ್ನ ಇಚ್ಛೆಯಂತೆ ನಡೆ. ನೀನು ಹೇಳಿದ ಮೇಲೆ ಮುಗಿಯಿತು ಬಿಡು ಪಾಂಚಾಲಿ. ವಾಸುದೇವ. ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ವಿಜಯಶಾಲಿಗಳಾಗಿ ಪಾಂಡುಪುತ್ರರೇ. ಕೃಷ್ಣ, ನಾನು ಇಲ್ಲಿಂದಲೇ ನಮಸ್ಕರಿಸುವೆನು. ವಿಜಯಶಾಲಿ ಹಾಗೂ ಧರ್ಮ. ವಾಸುದೇವ, ಹೋದ ಕಾರ್ಯವೇನಾಯಿತು? ಹೋದವರು ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ನಾನು ನಿರೀಕ್ಷಿಸಿದಂತೆ ನಡೆಯಿತು. ಸಂಧಿಯ ವಿಚಾರವು ನಡೆಯುತ್ತಷ್ಟೇ. ಓ, ಅದು ನಡೆಯಿತು. ನನಗಿನ್ನಿಲ್ಲಿ ಕೆಲಸವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋಚಿದ್ದನ್ನು ನಾನು ಮಾಡುತ್ತೇನೆ. ನಿಲ್ಲು ಪ್ರಿಯ, ಮೊದಲು ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರೊಳಗೆ ಎಲ್ಲವೂ ವಿಳಂಬವಾಗುವುದು ಪಾಂಚಾಲಿ. ಪರಮಾತ್ಮ, ಮುಂದೇನಾಯಿತು? ಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿದರು. ಎಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು?
ಭೀಷ್ಮ, ದ್ರೋಣ ಮುಂತಾದವರು ಒಪ್ಪಿದರು. ದುರ್ಯೋಧನ ಆತನೂ ಕೂಡ ಒಪ್ಪಿದನು. ಎಂದು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನ ಇಚ್ಛೆ ಆಗಿತ್ತು. ಅದನ್ನು ಬಲು ಸೊಗಸಾಗಿಯೇ ಸಾಧಿಸಿದೆ. ಆಜ್ಞೆ ಸೇರಿ ನೀನು ನಿರಾಶಲಾಗಬೇಡ. ಈ ಭೀಮಸೇನನ್ನು ಬದುಕಿದ್ದರೆ ನಿನ್ನ ಸೇಡನ್ನು ಖಂಡಿತ ತೀರಿಸುವೆನು. ಏಕೆ ಚಿಂತಿಪೆ ದ್ರುಪದ ನಂದಿನಿ. ಆಯ್ತಾಯ್ತು ಆಯ್ತು. ಭೀಮಸೇನ, ನೀನು ನಿಜವಾಗಿ ನಭಾಪತಿಯ ಸರಿ. ನಿನಗೆ ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಹೇಗೆ ತಾನೇ ಆಳುತ್ತಿದ್ದೆ. ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಪ್ರಸ್ತಾಪವು ನನಗೊಪ್ಪದಷ್ಟೇ. ನಿನಗೊಪ್ಪುವ ಸಂದೇಶ ಹೊಂದಿರುವುದು. ಏನದು? ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ಏನು ಹೇಳಿದ ಕೃಷ್ಣ? ಆ ಕುರುಕುಲದ ಕಳಂಕ ಸ್ವರೂಪಿ, ಓ ನನ್ನ ಪರಮ ವೈರಿ ದುರ್ಯೋಧನನ ಸಂದೇಶ. ದುರ್ಯೋಧನನ ಸಂದೇಶ, ದುರ್ಯೋಧನನ ಸಂದೇಶ. ಹಾಗಾದರೆ ಅದರ ಉದ್ದೇಶವು ಸಂಧಿ ಅಲ್ಲ. ಏನು ಕೃಷ್ಣ, ಏನು ಆ ಸಂದೇಶ? ಆ ಸಂದೇಶವನ್ನು ಕೇಳುವೆ ಇಚ್ಛೆ ನಿನಗಿದ್ದರೆ ಇದ್ದರೆ ನನ್ನ ಬಳಿಯಲ್ಲಿ ಮೊಣಕಾಲೂರಿ ಕುಳಿತುಕೋ. ಆಗ ತಿಳಿಸುವೆನೋ ನಿನಗೆ ಪ್ರಿಯವಾದ ಸಂದೇಶ. ಅದು ಮಾತ್ರ ಸಾಧ್ಯವಿಲ್ಲ. ನಿಂತಲ್ಲಿಯೇ ಹೇಳಿಬಿಡು. ಇಲ್ಲವಯ್ಯ, ಕುಳಿತುಕೊಳ್ಳದ ಹೊರತು ಆ ಸಂದೇಶವನ್ನು ತಿಳಿಸಲಾಗದು. ಈ ಪರಿಹಾಸ್ಯ ಬೇಕೆ ಕೃಷ್ಣ? ಪರಿಹಾಸವಲ್ಲ ಭೀಮಸೇನ, ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು. ಎಲ್ಲಿ ಆ ಗದೆಯನ್ನು ದೂರವಾಗಿಟ್ಟು ನನ್ನ ಸಮೀಪದಲ್ಲಿ ಕುಳಿತುಕೋ. ಜಗದ ಸಕಲ ಜೀವರಾಶಿಗಳನ್ನು ಸಲಸುವ ಯದುಕುಲದಾಸ ಶ್ರೀಕೃಷ್ಣನಿಗೆ ಈ ಯಕ್ಷಚಿತ್ ಭೀಮನನ್ನು ಕಂಡರೆ ಭಯವೇ? ಈ ಪರಿಹಾಸ್ಯದ ಮಾತು ಆಗಿರಲಿ. ಕೃಷ್ಣ, ನೀನು ಹೇಳಿದಂತೆ ಕೇಳುತ್ತೇನೆ. ಆಗಲಾದರೂ ಈ ಸಂದೇಶವನ್ನು ಹೇಳು. ಎಲ್ಲಿ ಬೆಳೆಯ ನಿನ್ನ ಗದೆಯನ್ನು. ಭೀಮಸೇನ, ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಮಾತ್ರ. ಅರ್ಜುನ, ಈ ಗದೆಯನ್ನು ಕ್ಷಣ ಕಾಲ ಹಿಡಿದಿರು. ಆಗಬಹುದು ಮಾಧವ. ಈಗ ಎಲ್ಲರೂ ಕೇಳಿರಿ. ಈ ಯಾಜ್ಞಸೇನಿ ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡಿಯ. ಅಣ್ಣ, ನಿನ್ನ ಮಾತುಗಳನ್ನು ನಾನು ಎಂದಾದರೂ ಮೀರಿರುವೆನೆ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಭದ್ರವಾಗಿ ಬಂಧಿಸಿ. ಇದೇನು ಪರಿಹಾಸ್ಯವಣ್ಣ? ಪರಿಹಾಸ ಅಲ್ಲ ಯಾಜ್ಞಸೇನಿ. ಶತ್ರುಗಳ ಹೆಡೆಮುಡಿಯನ್ನು ಬಿಡಿಸುವುದರಲ್ಲಿ ನೀನು ಬಹಳ ಪಂಡಿತೆಯಂತೆ. ಹಾಗೆ ನಿನ್ನ ಪತಿಯ ಕರಗಳನ್ನು ಕಟ್ಟುವುದಕ್ಕೆ ಬರುವುದೋ ಇಲ್ಲವೋ ನೋಡೋಣ. ಕಟ್ಟಮ್ಮ. ಭೀಮಸೇನ, ಕೃಷ್ಣ, ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಯಾಜ್ಞೆ ಸೇರಿ ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಅಬ್ಬಾ, ಈಗ ನಿರ್ಭಯವಾಯಿತು. ಈಗ ಎಲ್ಲರೂ ಕೇಳಿರಿ. ಭೀಮನನ್ನು ಬಂಧಿಸಿರುವ ಹಗ್ಗವು ಆ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗವನ್ನು ಬಂಧಿಸಲು ಅನುವಾಗಿತ್ತು. ಯಾರು ಮಾಡಿದವರು? ಏನು ಹೇಳಿದ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಪ್ರಯತ್ನ ಪಟ್ಟರೆ ಯಾರು ಆ ದುರಾತ್ಮರು? ಮತ್ತಿನ್ಯಾರಯ್ಯ? ದುರಂಕಾರಿಯಾದ ದುರ್ಯೋಧನ ಆಜ್ಞೆ ಮಾಡಿದರು. ಎಲ್ಲವೋ ದುರ್ಯೋಧನ, ಆತನ ತಮ್ಮ ದುಶ್ಯಾಸನ ಈ ಕಾರ್ಯವನ್ನು ಎಸಗಿದನು. ಎಲ್ಲವೋ ಬಂಡ ದುಶ್ಯಾಸನ. ಅವರಿಗಲ್ಲದೆ ಇಂತಹ ಸಾಹಸ ಮತ್ತಾರಿಗೆ ಬರುವುದು? ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಈ ಯದುಕುಲದ ಅರಸ ಶ್ರೀಕೃಷ್ಣನನ್ನು ಬಂಧಿಸಲು ಯತ್ನಿಸಿದರೆ ಆ ಪಾಂಡವರು, ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ ಭೀಮಸೇನ, ನೀವು ಸಂಧಾನವನ್ನು ಬಯಸುವುದಾದರೆ ಅದು ದೊರಕುವುದು ರಣರಂಗಣದೆಂದು ಸಾರಿ ಹೇಳಿಬಿಟ್ಟ. ಈ ಸಂದೇಶಕ್ಕೆ ನಮಗಿನ್ನು ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳನ್ನು ವಿಫಲವಾಗಿ ಮಾಡಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಪರಮಾತ್ಮ, ನೀನೇ ತಿಳಿದಿರುವೆ, ನಾನೇ ಯುದ್ಧವನ್ನು ಅಪೇಕ್ಷಿಸಿದಲ್ಲವೆಂದು, ಸರ್ವ ಪ್ರಯತ್ನಗಳಿಂದ ಶಾಂತಿಯನ್ನೇ ಬಯಸಿದನೆಂದು. ಪಾಂಚಾಲಿ,
ನನ್ನ ಕೈಗಳನ್ನು ಬಿಡಿಸು. ನೀನೆಲ್ಲಿ ಬಿಡಿಸುವೆ? ನೀನೊಬ್ಬಳು ಅಣ್ಣನ ಅಡ್ಡಾಧಾರಕಿ. ಅಗ್ರಜ, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ನೀನು ಬಿಡಿಸುವುದಿಲ್ಲವೇ? ನೀನೆಲ್ಲಿ ಬಿಡಿಸುವೆಯ? ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ಸೀರೆಯನ್ನು ಸೆಳೆಯುತ್ತಿದ್ದರು ಧರ್ಮ ಧರ್ಮ ಎಂದು ಅಂಬಲಿಸುತ್ತಿದ್ದ ನೀನೊಂದು ಧರ್ಮದ ಕಟ್ಟು. ಧನಂಜಯ, ಪಾರ್ಥ, ಕಿರೀಟಿ, ಶ್ವೇತವಸ್ತ್ರಧಾರಿ, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ನೀನು ಬಿಡಿಸುವುದಿಲ್ಲವೇ? ನೀನೆಲ್ಲಿ ಬಿಡಿಸುವೆಯ? ಬಹುನ್ನಳೆಯ ವೇಷ ತೊಟ್ಟು ತಕಥೈ ತಕಥೋಂ ಎಂದು ನಾಟ್ಯ ಕಲಿಸಿದ ನೀನೊಬ್ಬ ನೃತ್ಯಪಟು. ನನಗೀಗ ಉಳಿದಿರುವುದು ಒಂದೇ ದಾರಿ, ರತ್ನ ಮುಕುಟಧಾರಿ, ಯಾದವರ ಅರಸ, ಪಾಂಡವರ ಪ್ರಿಯ ಬಂಧು, ರುಕ್ಮಿಣಿ ಲೋಲ, ರಾಧಾವಲ್ಲಭ. ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ನೀನೆಲ್ಲಿ ಬಿಡಿಸುವೆಯ? ಈ ಹಗ್ಗವನ್ನು ಕಟ್ಟಿಸಿದವನು ನೀನೇ ಅಲ್ಲವೇ? ಯಾರೂ ಬೇಡ, ಈ ನನ್ನ ಕೈಗಳನ್ನು ನಾನೇ ಬಿಡಿಸಿಕೊಳ್ಳುವೆನು. ಈಗ ಎಲ್ಲರೂ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ಆ ದಿನ ದುರ್ಯೋಧನ ಒಡ್ಡೋಲಗಳಲ್ಲಿ ಪಾಂಡವರ ರೌದ್ರಯವು ಕ್ರೌರ್ಯದ ಪರಮಾವಧಿಯನ್ನು ಮುಟ್ಟಿ ದುರಂಕ ಅಪಮಾನ ಹೊಂದಿ ಕಣ್ಣೀರಿಡುತ್ತಾ ನಿಂತಿದ್ದ ರಾಜನಂದಿನಿಯ ಸಮ್ಮುಖದಲ್ಲಿ ಅಂದು ಮಾಡಿದ ಪ್ರತಿಜ್ಞೆಯನ್ನು ಎಂದು ಯುದ್ಧಕ್ಕೆ ಸನ್ನದ್ಧನಾಗುವ ಮೊದಲೇ ಮಾಡುವೆನು. ನಾಳೆ ನಡೆಯುವ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಆ ದುರ್ಯೋಧನನ ತೊಡೆಯನ್ನು ಮುರಿದು ಅವನ ರಾಜ ಕಿರೀಟವನ್ನು ಈ ನನ್ನ ಎಡಗಾಲಿನಿಂದ ಹೊತ್ತು ಪುಡಿಗುಟ್ಟಿ ಆ ದುಶ್ಯಾಸನ ವೃಕ್ಷಸ್ಥಳವನ್ನು ಬಗೆದು ಅವನ ಬಿಸಿ ರಕ್ತದಿಂದ ದ್ರೌಪದಿಯ ಬಿರುಗುಡಿಯನ್ನು ಕಟ್ಟಿಸುತ್ತೇನೆ. ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಮೋಡ ಗುಡುಗಿ ಗುಡುಗಿ ನಡುಗ ಈ ಭೂಮಿ ನಡುಗಿ ನಡುಗಿ ಹೋಗಿ